ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಆ್ಯಂಡ್ ನಾವು ನಮ್ಮೂರಲ್ಲಿ ಪ್ರತಿ ವರ್ಷ ಮಾರ್ಚ್ ತಿಂಗಳಲ್ಲಿ ರೇಣುಕಾ ಪರಮೇಶ್ವರಿ ದೇವರ ಜಾತ್ರೆ ಮಾಡ್ತೇವೆ. ನಾವು ಪ್ರತಿ ವರ್ಷ ಮಿಸ್ ಮಾಡದೆ ಆ ಜಾತ್ರೆಗೆ ಹೋಗ್ತೀವಿ. ಆ್ಯಂಡ್ ಈ ವರ್ಷ ಕೂಡ ಹೋಗ್ತಾ ಇದ್ದೀವಿ. ಆ್ಯಂಡ್ ಈ ವರ್ಷ ನಾವು ಬೆಂಗಳೂರಿಂದ ಹೊರಟಾಗಲೇ ತುಂಬಾ ಟೈಮ್ ಆಗಿಬಿಟ್ಟಿತ್ತು. ಆಲ್ಮೋಸ್ಟ್ ನೈಟ್ 8 to 9 o'clock ಆಗಿತ್ತು. ಆ್ಯಂಡ್ ನಾವು ಊರು ತಲುಪುವಷ್ಟರಲ್ಲಿ ಮಿಡ್‌ನೈಟ್ ಆಗಿತ್ತು. ಐ ಥಿಂಕ್ ಸೊ 1 o'clock ಏನೋ ಆಗಿತ್ತು. ತುಂಬಾ ಲೇಟ್ ಆಗಿತ್ತು. ಸೊ ಲೇಟಾಗಿ ಮಲಗಿದ್ರಿಂದ ಲೇಟಾಗಿ ಎದ್ದು ಕರೆಕ್ಟಾಗಿ ಯಾವುದು ವೀಡಿಯೋ ಮಾಡೋಕ್ಕಾಗಿಲ್ಲ. ಬಟ್ ಎಷ್ಟು ಮಾಡಿದ್ದೀನಿ ಅಷ್ಟನ್ನು ಹಾಕ್ತೀನಿ. ಸೊ ನಾನು ವೀಡಿಯೋನ ಮಾರ್ನಿಂಗು ಆರತಿ ಮಾಡೋದ್ರಿಂದ ಸ್ಟಾರ್ಟ್ ಮಾಡಿದೆ. ಇಲ್ಲಿ ನಮ್ಮ ಅತ್ತೆಯವರು ಆರತಿಯನ್ನು ಮಾಡ್ತಾ ಇದ್ದಾರೆ. ನಮ್ಮೂರ ಕಡೆ ಎಲ್ಲ ಇದೇ ಥರ ಚಿಕ್ಕದಾಗೇ ಆರತಿ ಮಾಡೋದು, ದೊಡ್ಡದಾಗಿ ತುಂಬ ಕಡಿಮೆ ಜನ, ಅದು ಇತ್ತೀಚೆಗೆ ಒಬ್ಬರು ಇಬ್ಬರು ಅಷ್ಟೇ ಮಾಡೋದು. ಅದು ಬಿಟ್ಟರೆ ಆಲ್ಮೋಸ್ಟ್ ಎಲ್ಲರೂ ಇದೇ ಥರನೇ ಚಿಕ್ಕ ಆರತಿಗಳನ್ನೇ ಮಾಡ್ತಾರೆ. ಎಲ್ಲ ಕಡೆ ಅಕ್ಕಿ ಹಿಟ್ಟಿಂದ ಮಾಡ್ತಾರೆ. ಈ ಥರ ಬೇರೆ ಯಾವುದು ಹೂವು ಇಡಲ್ಲ. ಇಟ್ಟರೆ ಕನಕಾಂಬರ, ಕಾಕಡ ಅಥವಾ ಈ ಥರ ಕಣಗಿಲೆ ಹೂವಿಂದ ಆರತಿನ ಡೆಕೋರೇಷನ್ ಮಾಡ್ತಾರೆ. ನಮ್ಮ ಮನೇಲಿ ಯಾವಾಗಲೂ ನಮ್ಮ ಅತ್ತೆಯವರೇ ಆರತಿ ಮಾಡೋದು. ಆರತಿ ರೆಡಿ ಆದಮೇಲೆ ಎಲ್ಲರೂ ಒಟ್ಟಿಗೆ ಆರತಿ ಬೆಳಗಲಿಕ್ಕೆ ಅಂತ ಆರತಿ ತೊಗೊಂಡು ಹೋಗ್ತೀವಿ. ನಾವು ಕೆರೆ ಏರಿ ಮೇಲೆ ಆರತಿ ಬೆಳಗೋದು. ಇದನ್ನು ನಮ್ಮೂರಲ್ಲಿ ದೊಡ್ಡ ಉತ್ಸವ ಅಂತ ಕರೀತಾರೆ. ದೇವರು ಪಕ್ಕದ ಊರಿನ ದೇವರಾಗಿರೋದ್ರಿಂದ ನಾವು ಕೆರೆ ಏರಿ ಮೇಲೆ ಹೋಗಿ ದೇವರಿಗೆ ಎದುರೆತ್ತಿ ಆರತಿಯನ್ನು ಬೆಳಗ್ತೀವಿ. ಎಲ್ಲರೂ ಕೆರೆ ಏರಿ ಮೇಲೆ ಹೋಗಿ ಎಲ್ಲರ ಆರತಿನೂ ಒಂದು ಹತ್ರ ಇಟ್ಟು ಎಡೆ ಹಾಕಿ ಪೂಜೆ ಮಾಡಿ ಆಮೇಲೆ ಆರತಿ ಬೆಳಗಿ ವಾಪಸ್ ಮನೆಗೆ ಹೋಗ್ತೀವಿ. ಅದೇ ಟೈಮಲ್ಲೇ ಪಕ್ಕದೂರಲ್ಲಿ ಅಂದರೆ ದೇವರಿರೋ ಊರಲ್ಲಿ ದೇವ್ರಿಗೂ ಸಹ ದೊಡ್ಡ ಉತ್ಸವವನ್ನು ಮಾಡ್ತಾರೆ. ಅಲ್ಲಿ ಏನಪ್ಪ ಅಂದರೆ ದೇವರನ್ನು, ಅಲ್ಲಿ ಕೆರೆ ಇದೆ, ದೊಡ್ಡ ಕೆರೆ ದೇವಸ್ಥಾನದ ಪಕ್ಕದಲ್ಲಿ. ಆ ಕೆರೆಗೆ ಕರ್ಕೊಂಡೋಗಿ ದೇವರಿಗೆ ಗಂಗಾ ಪೂಜೆ ಮಾಡಿಕೊಂಡು ಮಡಿ ಮೇಲೆ ಆ ದೇವರನ್ನು ವಾಪಸ್ ಕರ್ಕೊಂಡು ಬರ್ತಾರೆ. ಇದು ಈ ಜಾತ್ರೆಯ ಮೊದಲ ದಿನದ ಉತ್ಸವ. ನೆಕ್ಸ್ಟ್ 2ನೇ ದಿನ ಬಂದು ತೇರು. ತೇರು ಅಥವಾ ಕಲ್ಲುಗಾಲಿ ರಥೋತ್ಸವ ಅಂತ ಕೂಡ ಕರೀತಾರೆ. ಆ್ಯಂಡ್ ಇದನ್ನು ಬೆಳಗಿನ ಜಾವ ಆಗುತ್ತೆ ತೇರು. ಬೆಳಗಿನ ಜಾವ ಎಳೀತಾರೆ ತೇರನ್ನು. ಅಂದರೆ ಬೆಳಗ್ಗೆ ಒಂದು 4:30, 5 ಗಂಟೆಲಿ ಜನ ಬಂದು ತೇರು ಎಳ್ಕೊಂಡು ಬರ್ತಾರೆ. ದೇವಸ್ಥಾನದ ಹತ್ರ ಎಳ್ಕೊಂಡು ಬರೋ ಅಷ್ಟರಲ್ಲಿ ಫುಲ್ಲು ಬೆಳಕಾಗೋಗಿರುತ್ತೆ. ಇದಕ್ಕಂತೂ ನೂರಾರು ಜನ ಸೇರಿರ್ತಾರೆ. ಅಷ್ಟೊತ್ತಲ್ಲಾದರೂ ಸಹ ಜನ ರಾತ್ರಿಯೆಲ್ಲ ಕಾದು ಬೆಳಗ್ಗೆ ತೇರೆಳೆದು ಹೋಗ್ತಾರೆ ಮನೆಗೆ. ಅಷ್ಟು ಭಕ್ತಿ ದೇವರ ಮೇಲೆ ನಮ್ಮ. ಇನ್ನು 3ನೇ ದಿನದ ಕಾರ್ಯಕ್ರಮ ಬಂದು ಸಿಡಿ ಅಂತ. ಸಿಡಿ ಆಡ್ತಾರೆ ಅಂತ ನೀವು ನೋಡ್ತಾ ಇರ್ಬೋದು. ಇಲ್ಲಿ ಅವರಿಗೆ ಕೊಂಡಿ ಹಾಕ್ತಾ ಇದ್ದಾರೆ. ಸೊ ಇದು ವಂಶ ಪಾರಂಪರ್ಯವಾಗಿ ಅವ್ರ ಫ್ಯಾಮಿಲಿಯವರೇ ಮೊದಲನೇ ಸಿಡಿ ಅಂತ ಆಡ್ತಾರೆ. ಸೊ ಮೊದಲನೇ ಸಿಡಿ ಅವ್ರ ಫ್ಯಾಮಿಲಿಯವರೇ ಆಡೋದು. ಅವ್ರ ಫ್ಯಾಮಿಲಿಯವ್ರಿಗೆ ಫಸ್ಟ್ ಕೊಂಡಿ ಹಾಕೋದು. ಅದಾದಮೇಲೆ ಬೇರೆ ಹರಕೆ ಮಾಡ್ಕೊಂಡಿರೋರು ಸಿಡಿಯನ್ನು ಆಡ್ತಾರೆ. ಅವ್ರಿಗೂ ಸಹ ಕೊಂಡಿ ಹಾಕ್ತಾರೆ. ಓಕೆ, ನೀವು ನೋಡ್ತಾ ಇರ್ಬೋದು ಇಲ್ಲಿ ಇವರೆಲ್ಲ ಬಂದು ಹರಕೆ ಮಾಡಿಕೊಂಡು ಸಿಡಿಯಾಡ್ತೀವಿ ಅಂತ ಹರಕೆ ಮಾಡಿಕೊಂಡು ಆಡ್ತಾ ಇರೋರು. ಕೆಲವೊಬ್ಬರು 3 ವರ್ಷಕ್ಕೆ ಅಂತ ಹರಕೆ ಮಾಡ್ಕೊಳ್ತಾರೆ. ಕೆಲವೊಬ್ಬರು 5 ವರ್ಷಕ್ಕೆ, 9 ವರ್ಷಕ್ಕೆ ಆ ಥರ ಹರಕೆನ ಮಾಡ್ಕೊಂಡಿರ್ತಾರೆ. ಅದು ಹರಕೆ ತೀರೋವರೆಗೂ ಅವ್ರು ಎಷ್ಟು ವರ್ಷ ಅಂದ್ಕೊಂಡಿರ್ತಾರೆ ಅಷ್ಟು ವರ್ಷವೂ ಸಿಡಿಯನ್ನು ಆಡ್ತಾರೆ. ಈ ಥರ ಸಿಡಿ ಅಂದರೆ ಅವರು ಆ್ಯಕ್ಚುಲಿ ಫಸ್ಟ್ ಅವ್ರು ಯಾವ ಊರಿಂದ ಸ್ಟಾರ್ಟ್ ಮಾಡ್ತಾರೆ, ಅದಾದಮೇಲೆ 3 ಊರುಗಳು ಇಲ್ಲ 5 ಊರುಗಳು ಊರನ್ನು ಸುತ್ತಕೊಂಡು ಕೊನೆಗೆ ದೇವಸ್ಥಾನ ಇರೋ ಊರಿಗೆ ಬರ್ತಾರೆ ಸಿಡಿಯವರು. ಬಂದು ಹರಕೆ ತೀರಿಸಿದಾದ್ಮೇಲೆ ಈ ಥರ ಸಿಡಿ ಮರ ಅಂತ ಇದೆ ಅಲ್ಲಿ. ಆ ಸಿಡಿ ಮರಕ್ಕೆ ಅವರನ್ನು ಕಟ್ಟಿ ತಿರುಗಿಸ್ತಾರೆ. ಅದಾದಮೇಲೆ ಹರಕೆ ಅದು ಕಂಪ್ಲೀಟ್ ಆಯಿತು ಅಂತ ಅರ್ಥ. ಓಕೆ, ಇದು 4ನೇ ದಿನದ ಕಾರ್ಯಕ್ರಮ ಅಗ್ನಿಕೊಂಡ ಅಂತ. ಅಂದರೆ ಕೊಂಡಕ್ಕೆ ಧೂಪ ಹಾಕೋದು ಅಂತ. ಸೊ ನಾವು ಆ್ಯಕ್ಚುಲಿ 2ನೇ ದಿನ 3ನೇ ದಿನದ 2ನೇ ದಿನದ ಹಬ್ಬ ಮುಗಿಸ್ಕೊಂಡು ವಾಪಸ್ ಬೆಂಗಳೂರಿಗೆ ಬಂದಿದ್ವಿ. ಡ್ಯೂಟಿ ರಜೆ ಇರಲಿಲ್ಲ ಅಂತೇಳಿ. ಮತ್ತು 4th ಡೇ ಅಗ್ನಿಕೊಂಡಕ್ಕೆ ಡ್ಯೂಟಿ ಮುಗಿಸ್ಕೊಂಡು ಸಾಯಂಕಾಲ ಮತ್ತೆ ಹೋದ್ವಿ ನಾವು. ಹೋಗೋಷ್ಟರಲ್ಲಿ ತುಂಬಾ ಟೈಮ್ ಆಗಿತ್ತು. ಸೊ ಹಂಗಾಗಿ ಸ್ವಲ್ಪ ಜನ ಕಡಿಮೆ ಕಾಣಿಸ್ತಾರೆ. ಇಲ್ಲಾಂದರೆ ತುಂಬಾ ಜನ ಇರ್ತಾರೆ. ಇಲ್ಲಿ ಕಾಲಿಡೋಕ್ಕೂ ಜಾಗ ಇರೋದಿಲ್ಲ, ಅಷ್ಟು ಜನ ಇರ್ತಾರೆ. ಬಟ್ ಇವಾಗ ಸ್ವಲ್ಪ ಕಡಿಮೆ ಜನ ಫ್ರೀ ಆಗಿದೆ. ಸೊ ಆರಾಮ್ಸೆ ದೇವಸ್ಥಾನ ಎಲ್ಲ ನೋಡ್ಕೊಂಡು ಬಂದ್ವಿ ನಾವು. ನಾವು ಜಾತ್ರೆಗೆ ನಮ್ಮ ತಾವಿ ಪುಟ್ಟಿ ಬೇರೆ ಕರ್ಕೊಂಡು ಹೋಗಿದ್ವಿ. ಅವಳು ಎಲ್ಲಿ ಅಳ್ತಾಳು ಅಂದ್ಕೊಂಡಿದ್ವಿ. ಬಟ್ ಅವಳು ಮಾತ್ರ ಅಳ್ಳೇ ಇಲ್ಲ. ಆಲ್ಮೋಸ್ಟ್ ಅದು ನೈಟ್ 2 o'clock ನಾವು ಇದು ವಿಡಿಯೋ ಮಾಡಿರೋದು. ಅವಳೊಂದು ಸ್ವಲ್ಪನೂ ಅಳ್ಳೇ ಇಲ್ಲ. ನಮ್ಮಷ್ಟೇ ಎಂಜಾಯ್ ಮಾಡಿದ್ಲು ಜಾತ್ರೆನ. ಅದಾದಮೇಲೆ ದೇವಸ್ಥಾನದ ಪಕ್ಕದಲ್ಲಿ ಕೆರೆ ಇದೆ. ಕೆರೆಯಲ್ಲಿ ಅಗ್ನಿಕೊಂಡ ಹಾಕಿದ್ರು. ಸೊ ನಾವು ಕೂಡ ಅಲ್ಲಿ ಹೋಗಿ ಧೂಪನ ಪರ್ಚೇಸ್ ಮಾಡಿ ಧೂಪ ಹಾಕಿ ಅಗ್ನಿಕೊಂಡನ 3 ರೌಂಡ್ ಪ್ರದಕ್ಷಿಣೆ ಹಾಕ್ಕೊಂಡು ಅದಾದಮೇಲೆ ನಾವು ಉಪವಾಸ ಬಿಡಲಿಕ್ಕೆ ಅಂತೇಳಿ ಹೋಗಿದ್ವಿ. ಆ್ಯಕ್ಚುಲಿ ನಾವು ಬೆಳಗ್ಗೆಯಿಂದ ಉಪವಾಸ ಇದ್ವಿ, ಏನೂ ತಿಂದಿರಲಿಲ್ಲ. ದೇವ್ರಿಗೋಸ್ಕರನೇ ಪ್ರತಿ ವರ್ಷ ಇರ್ತೀವಿ. ಹಂಗೆ ಈ ವರ್ಷ ಕೂಡ. ಸೊ ಸಾಯಂಕಾಲ ಅದೆಷ್ಟೊತ್ತೇ ಆಗಲಿ ಧೂಪ ಹಾಕ್ಬಿಟ್ಟು ಆಮೇಲೆ ಉಪವಾಸ ಬಿಡೋದು. ನಮ್ಮ ಅತ್ತೆಯವರು ಮನೆಯಿಂದನೇ ಅಡುಗೆ ಮಾಡ್ಕೊಂಡು ತೊಗೊಂಡು ಬಂದಿದ್ರು ಉಪವಾಸ ಬಿಡಲಿಕ್ಕೆ ಅಂತ ಹೇಳ್ಬಿಟ್ಟು. ಸೊ ನಾವಿಲ್ಲಿ ಪ್ರದಕ್ಷಿಣೆ ಎಲ್ಲ ಹಾಕಿ ನಮಸ್ಕಾರ ಮಾಡಿಕೊಂಡು ಕೊನೆಗೆ ಹೋಗಿ ಉಪವಾಸ ಬಿಟ್ಟಿದ್ದಾಯಿತು.
ಆಮೇಲೆ ಮತ್ತೆ ದೇವಸ್ಥಾನದ ಹತ್ರ ಹೋಗಿ ಎಲ್ರೂ ಇನ್ನೊಂದು ಸಾರಿ ದೇವಸ್ಥಾನದ ಹತ್ರ ಕೂಡ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿಕೊಂಡು ಬಂದ್ವಿ. ಓಕೆ ಫ್ರೆಂಡ್ಸ್, ನಮಗೆ ಜಾತ್ರೆ ಅಂದರೆ ಫಸ್ಟು ನೆನಪು ಬರೋದೇ ಕಳ್ಳೆಪುರಿ, ಖಾರ, ಬೆಂಡು, ಬತ್ತಸ್, ಜಿಲೇಬಿ ಎಲ್ಲ. ಸೊ ಅದೆಲ್ಲ ಜಾತ್ರೆಯಲ್ಲೂ ಇದ್ದೇ ಇರುತ್ತೆ. ಆ್ಯಂಡ್ ಇಲ್ಲೂ ಕೂಡ ಇತ್ತು. ನಾವು ಫಸ್ಟ್ ಎಲ್ಲ ಪೂಜೆ ಗೀಜೆ ಎಲ್ಲ ಆದಮೇಲೆ ಫಸ್ಟ್ ಹೋಗಿ ಕಳ್ಳೆಪುರಿ ಎಲ್ಲ ತೊಗೊಂಡ್ವಿ. ಅದಾದಮೇಲೆ ನಮ್ಮ ತಾರ್ವಿ ಪುಟ್ಟಿಗೆ ಯಾವುದಾದ್ರೂ ಟಾಯ್ಸ್ಗಳನ್ನ ತೊಗೊಳ್ಳೋಣ ಅಂತ ಹೋದ್ವಿ. ಒಂದು 2-3 ಟಾಯ್ಸ್ಗಳನ್ನ ಸೆಲೆಕ್ಟ್ ಮಾಡಿಕೊಂಡು ತೊಗೊಂಡ್ವಿ. ಆ್ಯಂಡ್ ನನ್ನ ಇನ್ನೊಬ್ಬಳು ತಂಗಿ ಕೂಡ ಜಾತ್ರೆಯಲ್ಲಿ ಬಂದಿದ್ಲು. ಅವಳು ನಮಗೋಸ್ಕರನೇ ವೆಯ್ಟ್ ಮಾಡ್ತಾಯಿದ್ಲು ನಾವು ಇಲ್ಲಿಂದ ಹೋಗೋ ಅಷ್ಟರಲ್ಲಿ. ಹೋಗಿದ ತಕ್ಷಣ ಅವಳನ್ನೂ ಮಾತಾಡಿಸಿ ಜಾತ್ರೆಯಲ್ಲಿ ಒಂದು ರೌಂಡ್ ಸುತ್ತಾಡಿಸ್ಬಿಟ್ಟು ಕಳಿಸಿದ್ವಿ. ಅದಾದಮೇಲೆ ಜಾತ್ರೆಯಲ್ಲಿ ಹೆಣ್ಮಕ್ಳಿಗೆ ಸ್ಪೆಷಲ್ ಅಂದರೆ ಬಳೆಗಳು, ಓಲೆಗಳು ತುಂಬಾ ಐಟಮ್ಸ್ ಇರುತ್ತೆ ಜಾತ್ರೆಯಲ್ಲಿ ತೊಗೊಳ್ಳೋದು. ಬಟ್ ನಾವು ಯೂಶ್ವಲಿ ಕಂಪಲ್ಸರಿಯಾಗಿ ತೊಗೊಳ್ಳೋದಂದರೆ ಬಳೆಗಳು. ಸೊ ಅಲ್ಲಿ ನಾನು, ನಮ್ಮ ಆಂಟಿ ಮತ್ತು ನಮ್ಮ ತಂಗಿ 3 ಜನನು ಬಳೆ ಹಾಕ್ಸ್ಕೊಳ್ಳೋಕ್ಕೆ ಅಂತ ಹೋಗ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ವಿ, ಹಾಕ್ಸ್ಕೊಂಡ್ವಿ. ಮತ್ತು ಒಂದು ರೌಂಡ್ ಫುಲ್ ಜಾತ್ರೆನೆಲ್ಲ ಓಡಾಡ್ಕೊಂಬಂದ್ವಿ. ತುಂಬ ತೊಗೊಳೋದಿರುತ್ತೆ, ಬಟ್ ನಾವೇನು ತೊಗೊಂಡ್ಲಿಲ್ಲ. ಬಿಕಾಸ್ ಎಲ್ಲ ಆಲ್ಮೋಸ್ಟ್ ನಮ್ಮ ಹತ್ರ ಇರೋದೇ ಇತ್ತು, ಹಾಗಾಗಿ. ಪಲ್ಲಕ್ಕಿ ಉತ್ಸವ, ಮಹಾಮಂಗಳಾರತಿಯನ್ನು ಮಾಡ್ತಾರೆ. ಸೊ ಈ ಥರ ಕಂಪ್ಲೀಟ್ 1 ವಾರ ಜಾತ್ರೆ ಇರುತ್ತೆ. ನಾವು ಮುಂಚೆ ಎಲ್ಲ 1 ವಾರ ಕಂಪ್ಲೀಟಾಗಿ ಸೆಲೆಬ್ರೇಟ್ ಮಾಡ್ತಾಯಿದ್ವಿ. ಬಟ್ ಇವಾಗ ಬ್ಯುಸಿ ಇರೋದ್ರಿಂದ 2-3 ಡೇಸ್ ಮಾತ್ರ ಹೋಗ್ತೀವಿ. ಅದರಲ್ಲಿ ಮುಖ್ಯವಾಗಿ ಅಗ್ನಿಕೊಂಡ ದಿನಾನ ಮಿಸ್ ಮಾಡದೆ ಹೋಗ್ತೀವಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.